ಕಾತರದಿಂದ ಕಾಯ್ತಾ ಇದ್ದಂತಹ ದಿನ ಹತ್ತಿರ ಬಂದೇ ಬಿಡ್ತು. ಎಸ್, ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಾಳೆ ಪ್ರಕಟ ಆಗಲಿದೆ 2024ರ ಚುನಾವಣೆಯ ಫಲಿತಾಂಶ. ದೇಶದ 543 ಲೋಕಸಭಾ ಕ್ಷೇತ್ರದ ಚಿತ್ರಣ ನಾಳೆ ಬಿಡುಗಡೆ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ದೇಶದಾದ್ಯಂತ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ದೇಶದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಏಕಕಾಲಕ್ಕೆ ಮತ ಎಣಿಕೆಯನ್ನ ಆರಂಭ ಮಾಡಲಾಗುತ್ತೆ. 2024ರ ಲೋಕಸಭಾ ಚುನಾವಣೆಯ ರಿಸಲ್ಟ್ಗೆ ಕೇವಲ ಒಂದೇ ಒಂದು ದಿನ ಬಾಕಿ ಇದೆ. ಕೌಂಟ್ ಡೌನ್ ಸ್ಟಾರ್ಟೆಡ್. ಇಡೀ ಭಾರತದ ಚಿತ್ತ ನಾಳೆ ಮತ ಎಣಿಕೆಯತ್ತ ಇರುತ್ತೆ. ಇಂಡಿಯಾ ವರ್ಸಸ್ ಎನ್ಡಿಎ ನಡುವೆ ಈಗಾಗಲೇ ರಣರೋಚಕ ಕಾಳಗ ಆರಂಭ ಆಗಿದೆ. ಬಟ್ 2024ರ ಗದ್ದುಗೆಯಲ್ಲಿ ಗೆದ್ದು ದೆಹಲಿಯ ಅಜೆಂಡವನ್ನ ಹಿಡಿಯೋರು ಯಾರು ಅನ್ನುವಂತಹ ಪ್ರಶ್ನೆ ಈಗಾಗಲೇ ಮೂಡ್ತಾ ಇರುವಂಥದ್ದು. ರಾಹುಲ್ ಗಾಂಧಿನ ಮತ್ತೆ ಪ್ರಧಾನಿ ನರೇಂದ್ರ ಮೋದಿನ 2 ಬಾರಿ ದಿಗ್ವಿಜಯವನ್ನ ಸಾಧಿಸಿರುವಂತಹ ಎನ್ಡಿಎ, ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 2 ಬಾರಿಯೂ ಕೂಡ ಭಾರತವನ್ನ ಅಚ್ಚುಕಟ್ಟಾಗಿ ಆಳ್ವಿಕೆ ನಡೆಸಿದ್ದಾರೆ. 3ನೇ ಬಾರಿಯೂ ಕೂಡ ತನ್ನ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡೀ ಬಿಜೆಪಿ ಹವಣಿಸ್ತಾ ಇದೆ. ಇತ್ತ ಕಾಂಗ್ರೆಸ್ ನಾಯಕರು ಕೂಡ ಈ ಬಾರಿ ಅಂದ್ರೆ 10 ವರ್ಷಗಳ ಕನಸನ್ನ ನನಸು ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಕೂಡ ಶತಪ್ರಯತ್ನವನ್ನ ಪಡ್ತಿದ್ದಾರೆ. ಬಟ್ ಈ ಬಾರಿ ಸಮೀಕ್ಷೆಯ ಒಳನೋಟವನ್ನ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ನ ಕನಸು ಕನಸಾಗಿಯೇ ಉಳಿಯುವಂತ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಬಟ್ ರಿಸಲ್ಟ್ ಬರುವವರೆಗೂ ಕೂಡ ಕಾಂಗ್ರೆಸ್ನ ನಾಯಕರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ರಿಸಲ್ಟ್ ಮೇಲೆ ನಂಬಿಕೆಯನ್ನ ಇಡ್ತೀವಿ ಹೊರತು ಯಾವ ಸಮೀಕ್ಷೆಯ ಮೇಲೂ ಕೂಡ ನಂಬಿಕೆಯನ್ನ ಇಡೋದಿಲ್ಲ ಅಂತ ಈಗಾಗಲೇ ಹಲವಾರು ನಾಯಕರು ಸಮೀಕ್ಷೆಯ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. ಬಟ್ ಬಿಜೆಪಿ ನಾಯಕರು ಕಾಮನ್ ಕೂಲ್, ಸಮೀಕ್ಷೆ ಏನೇ ಹೇಳಿ ಚುನಾವಣೆಯಲ್ಲಿ ಫಲಿತಾಂಶ ಯಾವತ್ತಿದ್ರೂ ನಮ್ಮ ಪರವಾಗಿಯೇ ಬರುತ್ತೆ ಅಂತ ಎನ್ಡಿಎ ನಾಯಕರು